ಹರೇ ಓಂ. ಎಲ್ಲರಿಗೆ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಇದನ್ನು ತಾವೆಲ್ಲ ಕೇಳ್ತಾ ಇದ್ದೀರಿ. ದಶರಥ ಮಾಂಝಿ ಬಿಹಾರ್ನಲ್ಲಿ ಒಂದು ಚಿಕ್ಕ ಗ್ರಾಮ, ಗುಡ್ಡ, ಲೈನಾಗಿ ಗುಡ್ಡ, ಒಂದು 80 ಕಿಲೋಮೀಟರ್ವರೆಗೆ ಒಂದೇ ಲೈನ್ ಗುಡ್ಡ. ಆ ಗುಡ್ಡದ ಈ ಪಕ್ಕದಲ್ಲಿ ಸಣ್ಣ ಒಂದು ಗ್ರಾಮ. ಆ ಗ್ರಾಮದಲ್ಲಿ ವಾಸ ಮಾಡತಕ್ಕಂಥ ವ್ಯಕ್ತಿ ದಶರಥ ಮಾಂಝಿ, ನಮ್ಮ ಹರಿಜನ ಬಂಧು, ಬಹಳ ಬಡ ಕುಟುಂಬ. ಪಾಪ ಆ ಗ್ರಾಮದಲ್ಲಿ ಏನಾದರೂ ಆದ್ರೆ ಆ ಗುಡ್ಡದ ಪಕ್ಕದಲ್ಲಿ ಆ ಕಡೆ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ ನ್ಯಾಷನಲ್ ಹೈವೇ. ಇವರು ಆ ಹೈವೇಗೆ ಹೋಗ್ಬೇಕಾದ್ರೆ ಆ 80 ಕಿಲೋಮೀಟರ್ ರೌಂಡ್ ಹಾಕಿ ಸುತ್ತಾಕಿ ಗುಡ್ಡಗಳ ಲೈನನ್ನು ದಾಟಿ ಅಲ್ಲಿ ಕನೆಕ್ಷನ್ ಆಗ್ತಿತ್ತು. ಅಥವಾ ಇವರ ಗ್ರಾಮಕ್ಕೆ 1.5 ಕಿಲೋಮೀಟರ್ ಆ ಗುಡ್ಡನ್ನು ಕಡಿದು ಬಿಟ್ರೆ, ಕಟ್ ಮಾಡಿಬಿಟ್ರೆ ಡೈರೆಕ್ಟ್ ಹೈವೇಗೆ ಹೋಗ್ಬೋದು. ಅವರು ಕೇವಲ 1.5 ಕಿಲೋಮೀಟರ್ ಗುಡ್ಡನ್ನು ಮಾತ್ರ ಕಟ್ ಮಾಡಬೇಕಾದಂಥ ಕೆಲಸ. ಇಲ್ಲದಲ್ಲಿ ಅವರು ಪಾಪ ಗಾಡಿಗಳು ತಗೊಂಡು 80 ಕಿಲೋಮೀಟರ್ ದೂರ ಹೋಗಿ ಆ ಹೈವೇ ಕನೆಕ್ಟ್ ಆಗಿ ಮತ್ತೆ ಅಲ್ಲಿ ಪಾಟ್ನಾ ಅಲ್ಲಿ ಹೋಗ್ಬೇಕಾಗ್ತಿತ್ತು. ಆ ದಶರಥ್ ಮಾಂಝಿ ಬಹಳ ಸಲ ಸರ್ಕಾರಕ್ಕೆ ಮನವಿ ಕೊಟ್ಟರು, ಇದನ್ನು ಗುಡ್ಡ ಕಟ್ ಮಾಡ್ರಿ, 1 ಕಿಲೋಮೀಟರ್ 1.25 ಕಿಲೋಮೀಟರ್ವರೆಗೆ ಅದನ್ನು ಕಟ್ ಮಾಡಿಬಿಟ್ರೆ ನಮಗೆ ಡೈರೆಕ್ಟ್ ಕನೆಕ್ಷನ್ ಹೈವೇಕ್ ಆಗ್ತದೆ. ನಾವು ವ್ಯಾಪಾರಕ್ಕೆ, ದವಾಖಾನಿಗೆ, ಒಳ್ಳೇದು ಕೆಟ್ಟದು ಎಲ್ಲಾದರೂ ಹೋಗ್ಬೇಕಾದ್ರೆ ನಮ್ಗೆ ಈ ಹೈವೇ ತುಂಬ ಅನುಕೂಲ ಆಗದೆ ಅಂಥೇಳಿ ಸರ್ಕಾರ ಲಕ್ಷ್ಯ ಕೊಡಲಿಲ್ಲ. ಮತ್ತು ಅವರು ಪಾದಯಾತ್ರೆ ಮಾಡ್ತಾ ಅಸೆಂಬ್ಲಿವರೆಗೆ ಹೋಗಿ ಅಲ್ಲಿ ಬಿಹಾರ ಅಸೆಂಬ್ಲಿಯಲ್ಲಿ ಹೇಳಿದರು, ಅವ್ರಿಗೆ ಮನವಿ ಕೊಟ್ಟರು ಅಲ್ಲಿ ಮುಖ್ಯಮಂತ್ರಿ ಅವರಿಗೆ, ನಮ್ಮ ಊರಿಗೆ 1 ಕಿಲೋಮೀಟರ್ ಗುಡ್ಡ ಕಟ್ ಮಾಡಿಬಿಟ್ರೆ ನಾವು ಹೈವೇ ಕನೆಕ್ಷನ್ ಆಗ್ತೀವಿ, ದಯಮಾಡಿ ಕೆಲಸ ಮಾಡ್ರಿ. ಮಾಡಲಿಲ್ಲ ಸರ್ಕಾರ. ಪಾಪ ಅವರು ಮನೆಯಲ್ಲಿ ಅವರ ಪತ್ನಿಯ ಆರೋಗ್ಯ ಒಮ್ಮೆ ಬಹಳ ಕೆಟ್ಟಿತು. ಅವರು ಒಂದು ಹಳೆ ಜೀಪ್ನಲ್ಲಿ ಕರ್ಕೊಂಡು ತನ್ನ ಹೆಂಡತಿನ, ಅನಾರೋಗ್ಯದ ಹೆಂಡತಿನ ಕರ್ಕೊಂಡು ಆ 80 ಕಿಲೋಮೀಟರ್ವರೆಗೆ ಹೋಗಿ ಆ ಹೈವೇಗೆ ಹೋಗಬೇಕು, ದವಾಖಾನಿಗೆ ಹೋಗಬೇಕು. ಆ 80 ಕಿಲೋಮೀಟರ್ ಪ್ರಯಾಣ ಮಾಡಿ ಅವ್ರ ಕನೆಕ್ಷನ್ ಹೈವೇಗೆ ಹೋಗೋದ್ರಾಗ ಮಧ್ಯದಲ್ಲಿ ಆ ಹೆಂಡತಿಯ ಪ್ರಾಣ ಹೋಯಿತು. ನಿಯರೆಸ್ಟ್ ಇದ್ದಿದ್ರೆ ಜಲ್ದಿ ಹಾಸ್ಪಿಟ್ಲಿಗೆ ಸೇರ್ಬೋದಾಗಿತ್ತು, ಆಗಲಿಲ್ಲ. ಪಾಪ ಅವರು ವಾಪಸ್ ಬಂದು ಶವ ಸಂಸ್ಕಾರನೆಲ್ಲ ಮಾಡಿ ಒಂದು ನಿರ್ಣಯ ತಗೊಂಡ್ರು, ಇದು ಸರ್ಕಾರ ಮಾಡೋದಿಲ್ಲ, ಮನವಿ ಕೊಟ್ಟು ಸಾಕಾಯಿತು, ನಾನೇ ಪ್ರಯತ್ನ ಮಾಡಬೇಕಂತ ಹೇಳಿ ಈ ಶವ ಸಂಸ್ಕಾರದ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಒಂದು ಸಲ್ಕಿ, ಒಂದು ದೊಡ್ಡ ಗಡ್ಡಪಾರು, ಒಂದು ಪುಟ್ಟಿ ತಾವೇ ತಗೊಂಡು ಆ ಡೆಬ್ಬಿ ಕಟ್ಕೊಂಡು ದಿನ ಹೋಗಬೇಕು. ಈ ರೀತಿ ಆ ಗುಡ್ಡನ್ನು ತೋಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಾರಂಭದಲ್ಲಿ ಎಲ್ಲ ನಗಲಿಕತ್ರು. ಆ ದೊಡ್ಡ ಗುಡ್ಡ 1 ಕಿಲೋಮೀಟರ್ ದೂರನ್ನ ಕಟ್ ಮಾಡಿ ದಾರಿ ಮಾಡೋದು ಮಹಾ ಅಸಾಧ್ಯವಾದಂಥ ಕೆಲಸ. ಇದು ಯಾಕೆ ಮಾಡ್ತೀರಿ ನೀವು ಅಂಥೇಳಿ ದಶರಥ್ ಮಾಂಝಿ ಕೇಳಲಿಲ್ಲ. ನನ್ನ ಜೀವನ ಅದ್ರ ಸಲುವಾಗೇ ಇದ್ರೂ ಪರವಾಗಿಲ್ಲ ಅಂಥೇಳಿ 25 ವರ್ಷ, ನೀವು ನಂಬುತ್ತೀರೋ ಇಲ್ಲೋ, ಗೂಗಲ್ನಲ್ಲಿ ಸರ್ಚ್ ಮಾಡಿರಿ, ಗುರ್ತಾಗ್ತದೆ. 25 ಇಯರ್ಸ್ ಸತತವಾಗಿ ಒಬ್ಬ ವ್ಯಕ್ತಿ ಆ ಗುಡ್ಡನ್ನು ಕಡಿದು ಅದನ್ನು ರೋಡ್ ಮಾಡಿಬಿಟ್ರು. ಆ ಹೈವೇ ಕನೆಕ್ಷನ್ ಆಗೋಯ್ತು. ಮೌಂಟೇನ್ ಆಫ್ ದ ಮ್ಯಾನ್ ಅಂಥೇಳಿ ಅವ್ರಿಗೆ ರಾಷ್ಟ್ರಪತಿ ಅವಾರ್ಡ್ ಕೊಟ್ಟರು. ರಾಷ್ಟ್ರಪತಿ ಕರೆದವ್ರಿಗೆ ದೊಡ್ಡ ಅವಾರ್ಡ್ ಕೊಟ್ಟರು. ಆ ದಶರಥ ಮಾಂಝಿಗೆ, ನಮ್ಮ ಹರಿಜನ್ ಬಂಧು, ಒಬ್ಬ ಮನುಷ್ಯ 25 ವರ್ಷ ಸತತ ಡೆಬ್ಬಿ ಕಟ್ಕೊಂಡು ಹೋಗ್ಬೇಕು, ತಾನೇ ಅಲ್ಲಿ ಬುತ್ತಿ ಕಟ್ಕೊಂಡು ಹೋಗಿ ಕೆಲಸ ಮಾಡಬೇಕು, ಆ ಗುಡ್ಡನ್ನು ಕಡಿಬೇಕು, ಮನೆಗೆ ಬರಬೇಕು, ಗುಡ್ಡನ್ನು ಕಡಿಬೇಕು, ಮನೆಗೆ ಬರಬೇಕು. ಈ ರೀತಿ 25 ವರ್ಷ ಪ್ರಯತ್ನದ ನಂತರ ಆ ದಾರಿ ಬಿಟ್ಬಿಡ್ತು. ಆ ದಾರಿಗೆ ಹೈವೇ ಕನೆಕ್ಷನ್ ಆಯಿತು. ಎಂಥ ಮಹಾನ್ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಆಗೋಗಿದ್ದಾರೆ. ಇದು ನಿನ್ನೆ ಮೊನ್ನೆನ ಕಥೆ. ಅದಕ್ಕೆ ಒಂದು ಉರ್ದು ಒಳಗೆ ಹೇಳ್ತಾರೆ, ಜಹಾಜೋं को जो डुबाए उसे तूफान कहते हैं, जहाजों को जो डुबाए उसे तूफान कहते हैं, तूफानों से जो टक्कर ले उसे इंसान कहते हैं, तूफानों से जो टक्कर ले उसे इंसान कहते हैं. ಅಂದ್ರೆ ಹಡಗಗಳನ್ನು ಮುಣಿಸೋದಕ್ಕೆ ತೂಫಾನ್ ಅಂತಾರ. ಆ ತೂಫಾನ್ ಜೊತೆಗೆ ಧೈರ್ಯವಾಗಿ ನಿಂದಿರ್ತಕ್ಕಂಥವನೇ ಮನುಷ್ಯ. ಆಗದು ಎಂದು ಕೈಲಾಗದೆಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಒಂದು ಕನ್ನಡದ ಹಾಡದ, ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಿದ ವಿಶ್ವೇಶ್ವರಯ್ಯನ ಬಗ್ಗೆ ಹಾಡಿದಂಥ ಹಾಡು ನೋಡ್ರಿ. ಎಂತೆಂಥ ಮಹಾನ್ ವ್ಯಕ್ತಿಗಳಿದ್ದಾರೆ. ನಾವು ಸಹಿತ ಸೋಮಾರಿಗಳಾಗಿ ಇದು ಅಸಾಧ್ಯ ಮಾಡೋದಕ್ಕಿಂತ ಮೊದಲೇ ಮನುಷ್ಯನ ಡಿಪ್ರೆಸ್ ಆಗಿ ಹೋಗ್ಬಿಡೋದು, ಇದು ಆಗೋ ಕೆಲಸ ಎಲ್ಲ ಹೋಗೋದಲ್ಲ, ಇದು ಹೀಗೆ ನಡೀತಾ ಇರ್ತದ, ನಮ್ಮ ಕೈಯಾಗ ಏನದ, ನಾನೊಬ್ಬರು ಏನು ಮಾಡಬಲ್ಲೆ, ಒಬ್ಬ ಮನುಷ್ಯ ಏನಾದರೂ ಮಾಡಬಲ್ಲ. ಒಂದು ಸೂರ್ಯ ಜಗತ್ತಿಗೆ ಬೆಳಕು ಕೊಡ್ತದೆ. ಒಬ್ಬ ವಿವೇಕಾನಂದರು ಹಿಂದೂ ಧರ್ಮವನ್ನು ಜಗತ್ತಿಗೆ ಪ್ರಸಾರ ಮಾಡಿದರು. ಒಬ್ಬ ಮನುಷ್ಯ ಏನಾದರೂ ಮಾಡ್ಬೋದು.
ಕಾರಣ ಗಿಡಗಳು ನೆಡತಕ್ಕಂಥ ಕೆಲಸ ಮಾಡ್ರಿ, ನಿಮ್ಮ ಸುತ್ತಮುತ್ತಲಿನ ವಾತಾವರಣನ ಸ್ವಚ್ಛ ಮಾಡ್ರಿ, ನಿಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಕಸ ಬಳಿರಿ, ಏನಾದರೂ ಮಾಡ್ತಾ ಇರ್ರಿ, 4 ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಮಾಡ್ರಿ. ನಿಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಕ್ಕಂಥದ್ದು ಪಶು ಪಕ್ಷಿ ಪ್ರಾಣಿಗಳು ಮಾಡ್ತಾವೆ, ನಾವು ಮನುಷ್ಯ ಅಂದಮೇಲೆ ಸ್ವಲ್ಪ ಬೇರೆ ಇರಬೇಕು. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ. ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ. ನನ್ನ ಸೆಲ್ ನಂಬರ್ 9448757587. ಭಾರತ್ ಮಾತಾ ಕಿ ಜೈ.